ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಲಾ ಲೈಫ್ ದೇಸಿ ಹಾರ್ಟ್. ಇವತ್ತು ನಾನು ನಿಮ್ಮನ್ನ ಒಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೆಸ್ ಮಾಡಿ ನೋಡೋಣ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ. ಗೆಸ್ ಮಾಡೋದೇನಿದೆ, ನೀವು ಆಲ್ರೆಡಿ ಟೈಟಲ್ ನೋಡಿರ್ತೀರಾ ಅಲ್ವಾ? ಎಸ್, ಟುಡೇ ಐ ಆಮ್ ಗೋಯಿಂಗ್ ಟು ವಿಸಿಟ್ ದಿ ಝೂ. ಆದರೆ ಈ ಸತಿ ಝೂ ವಿಸಿಟ್ ಸ್ವಲ್ಪ ಡಿಫ್ರೆಂಟ್. ಅದೇನು ಅಂತ ಆಮೇಲೆ ಹೇಳ್ತೀನಿ. ಬನ್ನಿ ಝೂ ಎಕ್ಸ್ಪ್ಲೋರ್ ಮಾಡೋಣ. ನಾವು ಫಸ್ಟ್ ಅನಿಮಲ್ ನೋಡಿದ್ದು ಲೆಮೋರ್. ಇವ್ರಿಗೆ ನನ್ನ ಕಡೆ ನೋಡೋಕ್ಕೂ ಟೈಮ್ ಇಲ್ಲ. ಇನ್ನೊಬ್ರು ನೋಡಿದ್ರೆ ರಿಲ್ಯಾಕ್ಸ್ ಮಾಡಿಕೊಂಡು ಅವ್ರ ಫುಡ್ನ ಎಂಜಾಯ್ ಮಾಡ್ತಾರೆ. ಓ, ಇಲ್ಲಿ ಮಂಕಿ ಕೂಡ ಫುಲ್ ಬ್ಯುಸಿನಾ? ಅವರು ಫುಡ್ ಸರ್ಚ್ ಮಾಡ್ತಾ ಇದ್ದಾರೆ. ಸಿ ಹೌ ಹೆಲ್ತಿ ಇಸ್. ನಾವು ಪೆಂಗ್ವಿನ್ ನೋಡೋಕೆ ಅಂತ ಹೋದಾಗ ಅದು ನೆಟ್ ಹಾಕಿರೋದ್ರಿಂದ ಕ್ಲಿಯರ್ ಆಗಿ ಕಾಣ್ಲಿಲ್ಲ. ಸ್ಟಿಲ್ ಕ್ಯೂಟ್ ವಾಕ್ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಈಗ ಟೈಮ್ 11:30. ಕಮ್ ಲೆಟ್ಸ್ ವಾಚ್ ದಿ ಸೀ ಲಯನ್ ಫೀಡಿಂಗ್ ಶೋ. ಫೀಡಿಂಗ್ ಟೈಮ್ ಆಗಿರೋದ್ರಿಂದ ಎಲ್ಲ ಸೀ ಲಯನ್ ಡೋರ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ರು. ಅವ್ರ ಎಕ್ಸೈಟ್ಮೆಂಟ್ ನೋಡೋದೇ ತುಂಬಾ ಫನ್. ಸೀ ಲಯನ್ ಎಷ್ಟು ಸ್ಮಾರ್ಟ್ ಅಂದ್ರೆ ಟ್ರೈನರ್ ಹೇಳಿದ ಟ್ರಿಕ್ಸ್ ಎಲ್ಲ ಮಾಡಿದ್ವು. ಟ್ರೈನರ್ ಕೈಗೆ ಕಿಸ್ ಕೂಡ ಕೊಡ್ತಾ ಇದ್ವು. ಪ್ರತಿ ಟ್ರಿಕ್ ಮಾಡಾದ್ಮೇಲೆ ಅವ್ರಿಗೆ ಯಮ್ಮಿ ಫಿಶ್ ರಿವಾರ್ಡ್ ಅಂತ ಕೊಡ್ತಾ ಇದ್ರು. They were performing so well and entertaining everyone. ಎಲ್ಲರೂ ಕ್ಲಾಪ್ ಮಾಡಿ ಚಿಯರ್ ಮಾಡ್ತಾ ಇದ್ರು. Wow, amazing sea lion show. What do you say? ಮುಂದೆ ಬಂದಾಗ ಎರಡು ಗೋರಿಲ್ಲ ಸ್ಯಾಡ್ ಆಗಿ ಕೂತಿದ್ವು. ಆದರೆ ಈ ಗೋರಿಲ್ಲ ಮಾತ್ರ ನಂಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಫುಡ್ನ ಎಂಜಾಯ್ ಮಾಡ್ತಿತ್ತು. ಅದೇನು ತಿಂತಿದೆ ಅಂತ ನೋಡ್ತಿದ್ದೀರಾ? ಅದು ಚಿಲ್ಲಿ ತಿಂತಿದೆ. ನಿಮಗೂ ಬೇಕಾ? ಈ ಅನಿಮಲ್ಗೆ ಖಾಲಿ ಥರ ಇದೆ ಅಲ್ವಾ ಅಂತ ಬೇಜಾರಿಂದ ನೋಡ್ತಾ ಇದ್ದೆ. ಆದರೆ ಇದು ಮಾಡಿದ್ದೇನು ನೋಡಿ. ಕಿಸ್ ಮಾಡೋ ಜೊತೆಗೆ ನನಗೆ ಕೆಂಡಲು ಮಾಡ್ತಾ ಇದೆ. ಆಗ್ಲೇ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಇದೇ ಸರ್ಪ್ರೈಸ್. ಫೈನಲಿ ನಾನು ನನ್ನ ಇಂಡಿಯನ್ ಚೋಟಾ ಫ್ರೆಂಡ್ಸ್ನ ಮೀಟ್ ಮಾಡಿದೆ. ನಾವು ಸ್ವಲ್ಪ ಹೊತ್ತು ಪ್ಲೇ ಗ್ರೌಂಡ್ ಅಲ್ಲಿ ಎಂಜಾಯ್ ಮಾಡಿದ್ವಿ. ಪ್ಲೇ ಗ್ರೌಂಡ್ ಟೈಮ್ ಆದ್ಮೇಲೆ ನಾವು ಈ ಅನಿಮಲ್ಗಳನ್ನ ನೋಡಿದ್ವಿ. ಇಷ್ಟೊಂದು ಝೂನಲ್ಲಿ ಒಂದೇ ಒಂದು ಎಲಿಫೆಂಟ್ ಇದೆ. ಫೀಡಿಂಗ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ಅವ್ರ ಫುಡ್ನ ಎಂಜಾಯ್ ಮಾಡ್ತಿದ್ದಾರೆ. ಈಪಿಗೆ ಮಾತ್ರ ವಾಕ್ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದೆ. ಲುಕ್ಸ್ ಲೈಕ್ ಅ ಮಡ್ಡಿ ಸ್ಪಾ ಡೇ. ಝೂನಲ್ಲಿ ತುಂಬಾ ಪೀಕಾಕ್ ಓಡಾಡ್ತಾ ಇದ್ವು. ನೋಡಿ ಈ ಪೀಕಾಕ್ ಎಷ್ಟು ಭಾರ ಹೊತ್ಕೊಂಡು ಓಡಾಡ್ತಾ ಇದೆ ಅಂತ. ಇಲ್ಲಿ ಪೀಕಾಕ್ ಎಷ್ಟು ಕರೀತಿದ್ರು ನಮ್ಮ ಕಡೆ ನೋಡ್ತಾನೆ ಇರ್ಲಿಲ್ಲ. ಫೈನಲಿ ಸರಿ ಒಂದು ಲುಕ್ ಕೊಡ್ತೀನಿ ಅಂತ ತಿರುಗಿದ್ರು ನೋಡಿ. ದಟ್ ಮೇಡ್ ಮೈ ಡೇ. ಈ ಅನಿಮಲ್ ನೋಡೋಕ್ಕೆ ತುಂಬಾ ಕ್ಯೂಟ್ ಮತ್ತೆ ಹೆಲ್ತಿ ಆಗಿದ್ದಾವಲ್ವಾ? ಇದನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ನೆಕ್ಸ್ಟ್ ನನಗೆ ನಮ್ಮ ಆಂಟಿ ತೋರಿಸಿದ್ದು ಕನಕಾಂಬ್ರ ಕಲರ್ ಕ್ರೇನ್ಸ್. ನಾನು ಇಲ್ಲಿ ಪಜಲ್ ಗೇಮ್ ಆಡ್ತಾ ಇದ್ರೆ ಇನ್ನೊಂದ್ ಕಡೆ ನನ್ನ ಚೋಟಾ ಫ್ರೆಂಡು ಪಿಕ್ಚರ್ಗೆ ಕಲರ್ ಮಾಡ್ತಾ ಸ್ಟೋರಿ ಮಾಡ್ತಾ ಇದ್ದ. Look at his smile. Today's Spanish sentence, me encanta el zoológico. In English is, I love the zoo. ಬಿಸಿಲಿಗೆ ಹೈನ ಅವರು ಮುಖ ಮುಚ್ಕೊಂಡು ಮಲ್ಕೊಂಡಿದ್ದಾರೆ. ನೆಕ್ಸ್ಟ್ ನಾನು ನೋಡಿದ್ದು ಎರಡು ಲಯನೆಸ್. ಕಿಂಗ್ ಲಯನ್ ಎಲ್ಲೂ ಕಾಣಿಸ್ತಾ ಇರ್ಲಿಲ್ಲ. ಅವರಿಬ್ರು ಒಬ್ಬರ ಜೊತೆ ಒಬ್ಬರು ಜಗಳ ಮಾಡ್ತಾ ಇದ್ರು. ಇದನ್ನ ನೋಡಿ ನನಗೆ ಒಂದು ಫನ್ನಿ ಥಾಟ್ ಬಂತು. ನಾನು ನಮ್ಮಮ್ಮ ನಮ್ಮ ಅಪ್ಪನ ಟೆನ್ಷನ್ಗೆ ಫೈಟ್ ಮಾಡ್ದಂಗೆ ಅನ್ನಿಸ್ತು. ಪೋರ್ ಕಿಂಗ್ ಲಯನ್, ಮೇ ಬಿ ಹಿ ವಾಸ್ ಹೈಡಿಂಗ್ ಸಮ್ವೇರ್ ಫಾರ್ ಪೀಸ್ ಜಸ್ಟ್ ಲೈಕ್ ಮೈ ಡ್ಯಾಡ್. ಬಿಫೋರ್ ಲಿವಿಂಗ್ ವಿ ವಾಚ್ಡ್ ಅ ಶಾರ್ಟ್ ಮೂವಿ ಅಬೌಟ್ ಪ್ರೊಟೆಕ್ಟಿಂಗ್ ಅವರ್ ಎನ್ವೈರನ್ಮೆಂಟ್ ಆ್ಯಂಡ್ ಅನಿಮಲ್ಸ್. That's all for today. See you in my next adventure. Bye bye.